ಕಾರಲ್ಲಿ ಗ್ಲಾಸ್ ಹೊಡೆದೋಗೈತೆ ಇಲ್ಲಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಬರ್ರಿ ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಅತ್ತೆ ಮನೆಗೆ ಹೋಯ್ತೀವಿ. ಅತ್ತೆ ಮಗಳು ಬೇಕಾ? ಅತ್ತೆ ಮಗ ಇದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಸೈಕಲ್ ಸ್ಪೀಡ್ ಸಾಕಾ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಆಯ್ತಾ, ಹೇಳ್ಬೇಕು ತಾನೆ. ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ. ಇದು ನಮ್ ಸೆಕೆಂಡ್ ಡೇ ಆಫ್ ಬ್ಲಾಗಿಂಗ್. ನೆನ್ನೆ ತಾನೇ ಕಾರ್ ತೊಳೆದಿದ್ದೀನಿ, ನೋಡ್ಬೋದು ನೀವು, ವಿಡಿಯೋಲಿ ತೋರಿಸಿದ್ದೆ. ಆದ್ರೆ ಹಂಗೆ ಬನ್ನಿ, ಕಾರಲ್ಲಿ ಗ್ಲಾಸ್ ಹೊಡೆದೋಗೈತೆ ಇಲ್ಲಿ, ಕಾಣಿಸ್ತೈತಾ? ಹಿಂಗೆಲ್ಲ ಆದ್ರೆ ಏನ್ ಮಾಡೋದು ಹೇಳಿ? ಗಾಡಿ ನಿಲ್ಸಿರೋ ಗಾಡಿಗೂ ಹಿಂಗ ಆಯ್ತೈತೆ. ಸೊ ದಿಸ್ ಇಸ್ ಕಾಲ್ಡ್ ಬೆಂಗಳೂರು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ದಿಸ್ ಇಸ್ ಸಂಜಯ್ ಮೈ ಮಚ್ಚ. ನರ್ಸಿಂಗ್ ಓದ್ತೀನಿ ಅಂತ ಹೇಳ್ತಾನೆ, ಏನ್ ಮಾಡ್ತಾನೆ ಗೊತ್ತಿಲ್ಲ. ಪಾಸ್ ಆಗ್ಬಿಟ್ಟವನೆ ಅಣ್ಣ. ನಿನ್ಗೆ ಯಾಕೆ ಆಮೇಲೆ? ಅದಕ್ಕೆ ಇವತ್ತು ಕಾರಿಗೆ ಕವರ್ ಹಾಕನ. ನೋಡಿ ಕವರ್ ಇಲ್ಲ ಐತೆ, ಹಾಕಣ ಬರ್ರಿ. ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ. ಅಣ್ಣ, ಇವತ್ತು ಅಕ್ಟೋಬರ್ 2 ಗಾಂಧೀಜಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಗಾಂಧೀಜಿ ಬಗ್ಗೆ ಅಭಿಪ್ರಾಯನ? ಅದು 1300 ಸಾಕ್ ಬಾಣ. ಮಗನೇ ಅಲ್ಲ ನೀನು ಬೋಳಿ ಮಗ ಅಂತ. ದಸರಾ ಆಗಿರೋದ್ರಿಂದ ಅದಕ್ಕೆ ರೋಡ್ ಮೇಲೆ ಎಲ್ಲ ಖಾಲಿ ಆಗ್ಬಿಟ್ಟೈತೆ. ಎಲ್ಲ ಬರೀ ಗಾಡಿ ನಿಲ್ಸ್ಬಿಟ್ಟು ಪೂಜೆ ಮಾಡ್ಬಿಟ್ಟು ನೀವು ನೋಡ್ಬೋದು. ಎಲ್ಲ ಪೂಜೆ ಮಾಡಿ ಮನೇಲಿ ಮಲಿಕೊಂಡಿರ್ಬೇಕು. ಎಲ್ಲ ಅಂಗಡಿಗಳು ಕ್ಲೋಸ್ ಇದೆ ಇವತ್ತು. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ನೀವು ನೋಡ್ತಿರ್ಬೋದು, ಇದು ಫಸ್ಟ್ ಡ್ರೈವ್ ಗಾಡಿದು, ಖುಷಾಗ್ದು. ಇಲ್ಲೊಂದು ಫೋಟೋ ತಗೊಂತ್ಯಾ? ಖುಷಿಯಾಗಿ ಕೊಡಿಸ್ತಾ ಇದೀನಿ. ನೀವು ನೋಡ್ಬೋದು, ಮೇಲ್ಗಡೆ ಸನ್ ರೂಫ್ ಎಲ್ಲ ಓಪನ್ ಆಗುತ್ತೆ. ಓಕೆ, ಒಳ್ಳೆ ಗಾಡಿ. ಲೈಕ್ ಯಾರ್ಯಾರಿಗೆ ಯಾವ್ಯಾವ ಗಾಡಿ ಇಷ್ಟ ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಸ್ಕೋಡಾ ಖುಷಿಯಾಗಿ ಇದು ನೋಡ್ಬೋದು. ಗಾಡಿ ಸಖತ್ತಾಗಿದೆ, ಡ್ರೈವಿಂಗ್ ಎಲ್ಲ ಸ್ಮೂತ್ ಆಗಿದೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಹಾಕಿ. ಈ ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡ್ತೀನಿ. ಈಗ ಗಾಡಿದು ಒಂಚೂರು ಅರ್ಜೆಂಟ್ ಇದೆ, ಕೊಡ್ಬೇಕು ನಾವು. ಆ ಕಡೆ ಎಲ್ಲಿಗೆ ಹೋಗ್ತೈತಿ? ಮನೆಗೆ. ಎಲ್ಲಿಗೆ? ಮನೆಗೆ. ಅತ್ತೆ ಮನೆಗೆ ಹೋಯ್ತೀವಿ. ಅತ್ತೆ ಮಗಳು ಬೇಕಾ? ಅತ್ತೆ ಮಗ ಇದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅತ್ತೆ ಮನೆಗೆ ಹೋಯ್ತೀವಿ. ಅತ್ತೆ ಮಗಳು ಬೇಕಾ? ಅತ್ತೆ ಮಗ ಇದ್ದಾನೆ. ಅತ್ತೆ ಮಗಳಿಲ್ವಾ? ಅತ್ತೆ ಕೇಳಿಸ್ಕೊಳ್ರಿ. ಯಾವ ಇವೆಲ್ಲ? ತುಂಬ ಹೊತ್ತಾಯಿತು, ಮಧ್ಯಾಹ್ನ ಓಡಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹಂಗೆ ಕಾಫಿ ಕುಡಿಯೋಣ ಅಂತೇಳಿ ಹೋಗಿದ್ವಿ. ನನ್ನ ಫ್ರೆಂಡ್ ರೀಸೆಂಟಾಗಿ ಈ ಕಾಫಿ ಶಾಪ್ ಓಪನ್ ಮಾಡಿದ್ದ. ಅವನ ಹತ್ರ ಹೋಗಿ ಕೂಡ ತುಂಬ ದಿನ ಆಯಿತು. ಅವ್ನು ಹೇಳ್ತಾ ಇದ್ದ ಹೇಗೆ ಮಾಡಿದೆ ಏನು ಅಂತ. ಸೊ ಅಲ್ಲಿ ಆ ಬ್ರ್ಯಾಂಡಿಂಗ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಅದ್ರ ಮೇಲೆಲ್ಲ ಸ್ಟಿಕ್ಕರ್ಸ್ ಅಂಟಿಸಿದ್ರು. ಹೇಗಿದೆ ಅಂತೇಳಿ ಚೆಕ್ ಮಾಡ್ತಿದ್ದೆ. ಲೈಕ್ ಯಾವಾಗಲೂ ನಾನು ಕಾಫಿನೇ ಕುಡಿಯೋದು. ನಿಮ್ಗೆ ಏನು ಇಷ್ಟ ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಯಾವ ಥರ ಕಾಫಿ ಇಷ್ಟ ಅಂತಲೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸ್ಟ್ರಾಂಗ್ ಕಾಫಿ ಬೇಕಾ ಇಲ್ಲ ನಾರ್ಮಲ್ ಕಾಫಿ ಕುಡಿತೀರಾ ಅಂತ ಹೇಳ್ಬಿಟ್ಟು. ಸೊ ನಾನು ಒಂದು ಸತಿ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ಇಸ್ಕೊಂಡೆ ಹೇಗೆ ಹಾಕೋದು ಅಂತ. ಆದರೆ ಫಸ್ಟ್ ಟೈಮ್ ಅಲ್ವಾ ಆಗ್ತಾ ಇರೋದು, ಒಂಥರ ಕೈ ನಡಕ್ತಾ ಇತ್ತು. ನಿಮಗೆ ಯಾರ್ಯಾರಿಗೆ ನನ್ನ ಕೈಯಿಂದ ಕಾಫಿ ಕುಡಿಬೇಕು ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆಗ ಒಂದು ಸತಿ ಎಲ್ಲ ಸೇರ್ಕೊಂಡು ಕಾಫಿ ಕುಡಿಯೋಣ. ಸೊ ಅಲ್ಲಿಂದ ಡಿಮಾರ್ಟಲ್ಲಿ ಒಂಚೂರು ಕೆಲಸ ಇತ್ತು. ಲೈಕ್ ನನ್ನ ಫ್ರೆಂಡ್ ಅವ್ರ ಶಾಪ್ಗೆ ಏನೋ ಲೈಕ್ ಆಯಿಲ್ ಬೇಕಂತೇಳಿ ಹೇಳಿದರು, ತರಕ್ಕೆ ಬಂದಿದ್ವಿ. ಸೊ ಅವ್ರಿಗೆ ಬಾಕ್ಸಲ್ಲಿ ಬೇಕಾ ಲೈಕ್ ಅಥವಾ ಪ್ಯಾಕೆಟಲ್ಲಿ ಬೇಕಾ ಅಂತ ಹೇಳಿ ಕೇಳಕ್ಕೆ ಬಂದಿದ್ವಿ. ಅದಕ್ಕೆ ಕೇಳ್ತಾ ಇದ್ದೆ ಫೋನ್ ಮಾಡಿಬಿಟ್ಟು. ಅಲ್ಲಿಂದ ಅಲ್ಲಿರೋರು ಹೇಳಿದ್ರು 10 ನಿಮಿಷ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದು ಟಿನ್ನಲ್ಲಿ ತೊಗೊಂಡು ಬರ್ತಾ ಇರಬೇಕಾದ್ರೆ. ಸೊ ಅಲ್ಲಿಂದ ಎಕ್ಸಿಟ್ ಕೌಂಟ್ರಿಗೆ ಎಕ್ಸಿಟ್ ಆದೆ. ಚೆಕಿಂಗ್ ಲೈಕ್ ಬಿಲ್ ಕೊಟ್ಬಿಟ್ಟು ಎಕ್ಸಿಟ್ ಆದೆ. ನೋಡಿ ಸೈಕಲ್ ತಗೊಂಡು ಹಿಂಗೆ ಹೋಗ್ತಾ ಇದೀವಿ.
ಇನ್ನೂ ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದ್ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಸಂಜು ಏನ್ ಅನಿಸ್ತೈತಿ ನಿಂಗೆ? ನಾವು ಕಷ್ಟ ನಮ್ಗೆ ಸೈಕಲ್ ಆ ಕಡೆ ಹೋಗ್ತಿದ್ವಿ ಈ ಕಡೆ ಹೋಗ್ತಿದ್ವಿ. ಅಣ್ಣ 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 ನನ್ನ ಕೈಯಲ್ಲಿ ಆಯ್ತಾ ಸಾಕ ಸ್ಪೀಡ್ ಸಾಕ ಸೈಕಲ್ ಸ್ಪೀಡ್ ಸಾಕ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಸೈಕಲ್ ಸ್ಪೀಡ್ ಸಾಕ. ಯಾಕೆ ಸೈಕಲ್ ಶಾಪಲ್ಲಿ ಸೈಕಲ್ ಬಿಡೋಷ್ಟೊತ್ತಿಗೆ ನೀವು ನನ್ನ ಶರ್ಟ್ ಎಲ್ಲ ನೋಡ್ಬೋದು, ಲೈಕ್ ಮಾರ್ಕ್ ಎಲ್ಲ ಆಗ್ಬಿಟ್ಟಿತ್ತು. ಆದರೆ ಅದೇ ಗಾಡೀಲಿ ಎತ್ಕೊಂಬಂದ್ವಲ್ಲ, ಅದಕ್ಕೆ ಒಂಚೂರು ಕೈಗೆಲ್ಲ ಏಟ್ ಕೂಡ ಆಗ್ಬಿಟ್ಟಿತ್ತು. ಲೈಕ್ ಫುಲ್ಲು ಅದು ಕಚ್ಕೋತಾ ಇತ್ತು ಅನ್ಸುತ್ತೆ. ಇದರಲ್ಲಿ ಮೇಜರ್ ಆಕ್ಸಿಡೆಂಟ್ ಕೂಡ ಆಗಿತ್ತು ನನಗೆ. ಲೈಕ್ ಸೈಕ್ಲಿಂಗ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಚೆಸ್ಟ್ಗೆಲ್ಲ ಇದಾಗಿತ್ತು. ಈ ಶಾಪಲ್ಲಿ ನೋಡ್ಬಿಟ್ಟಿದ್ರೆ ಫುಲ್ ಬರೀ ಸೈಕಲ್ಗಳು ರಾಶಿ ತುಂಬಿಸಾಕ್ಬಿಟ್ಟವ್ರೆ. ಒಂದು ಕಡೆ ಸೈಕಲ್ ನಿಲ್ಲಿಸೋರೆ, ಒಂದು ಕಡೆ ಗಾಡಿ ನಿಲ್ಲಿಸೋರೆ, ಏನೋ ರಿಸ್ಟೋರೇಷನ್ ಮಾಡ್ತವ್ರೋ ಗೊತ್ತಿಲ್ಲ ನನಗೆ. ಅದಾದಮೇಲೆ ಸೈಕಲಿಂಗ್ ಎಲ್ಲ ಮುಗಿಸ್ಬಿಟ್ಟು ಅವರು ನಾಳೆ ಕೊಡ್ತೀನಿ ಸೈಕಲ್ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲ ಮುಗಿಸ್ಬಿಟ್ಟು ನೈಟ್ ಜಿಮ್ಗೆ ಹೋಗಿದ್ದೆ. ಜಿಮ್ಗೆ ಹೋಗಿ ಬರೋಕ್ಕೆ ಒಂಚೂರು ಟೈಮ್ ಆಯ್ತು ನನಗೆ. ಲೈಕ್ ತುಂಬ ಜನ ಇರಲಿಲ್ಲ ಇವತ್ತು ಜಿಮ್ಮಲ್ಲಿ, ಹಬ್ಬ ಅಲ್ವಾ, ಅದಕ್ಕೆ ಕಡಿಮೆ ಜನ ಇದ್ದರು. ನೈಟ್ ಹೊತ್ತಲ್ಲಿ ಅಷ್ಟು ಜನ ಇರಲ್ಲ. ಅಂತೇಳ್ಬಿಟ್ಟು ಫ್ರೀಯಾಗಿರ್ಬೋದು, ಫ್ರೀಯಾಗಿ ವರ್ಕೌಟ್ಸ್ ಮಾಡ್ಬೋದು ಅಂಥೇಳಿ ನಾನು ಮುಂಚೆ ಸಿಕ್ಕಾಪಟ್ಟೆ ಹೊಟ್ಟೆ ಇತ್ತು ನನಗೆ. ನಾನು ಹಂಗೋ ಹಿಂಗೋ ಕಷ್ಟಪಟ್ಬಿಟ್ಟು ಕರಗಿಸ್ಬಿಟ್ಟೆ. ಹೊಟ್ಟೆ ಇದ್ದರೆ ತುಂಬ ಕಷ್ಟ ಕರಗಿಸೋದು. ಸೊ ಇಷ್ಟೇ ಇವತ್ತಿನ ಬ್ಲಾಗು ಕಂಪ್ಲೀಟ್ ಆಯಿತು. ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅಂತೇಳಿ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. Shorty said she coming with a back, with a back, with a young coming with a back, with a back, with a